ಇಲ್ಲಿ ಈ ಒಂದು ವಿಡಿಯೋ ನೀವೇನಾದರೂ ಈ ವರ್ಷ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಏನಂದರೆ ಇಲ್ಲಿ ಸಾಕಷ್ಟು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ ನೀಟ್ ರಿಜಿಸ್ಟ್ರೇಷನ್ ಬಗ್ಗೆ, ಮತ್ತು ಕೆಲವು ಡೌಟ್ಸ್ಗಳನ್ನು ಕೂಡ ಕೇಳಿದ್ರ. ಅದ್ರ ಬಗ್ಗೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ನ ಈ ಒಂದು ಚಾನಲಲ್ಲಿ ಪಡ್ಕೊಳ್ಳಿ. KECT ಅಪ್ಡೇಟ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ KECT ಅಪ್ಡೇಟ್ಸ್ ಸಿಗುತ್ತೆ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದರೆ, ಇಲ್ಲಿ ನಾನು CET ಅಪ್ಲಿಕೇಶನ್ ಹಾಕೇ ಇಲ್ಲ, ನಾನು ಬರೆದಿರೋದು ನೀಟ್ ಎಕ್ಸಾಮು, ನಾನೇನು ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಅವರು ಅವಾಗಲೊಂದು ನೋಟಿಫಿಕೇಷನ್ನ ಬಿಟ್ಟಿದ್ರು. ಏನಂದರೆ ಯಾರು ಬರೀ ನೀಟ್ ಎಕ್ಸಾಮ್ ಬರೆದಿದ್ದಾರೆ, CET ಅಪ್ಲಿಕೇಶನ್ ಹಾಕೇ ಇಲ್ಲ, ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ನಾವು ಲಿಂಕ್ನ ಬಿಡ್ತೀವಿ, ಆ ಒಂದು ಟೈಮ್ನ ಯೂಸ್ ಮಾಡಿಕೊಂಡು ನೀವು ನೀಟ್ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸರಿನಾ? ನಿಮಗೆ ಟೈಮ್ ಕೊಡ್ತಾರೆ, ಅದರಲ್ಲಿ ನೀವೊಂದು ರಿಜಿಸ್ಟರ್ನ ಮಾಡ್ಕೋಬೋದಾಗಿರುತ್ತೆ. ಯಾರು ಬರೀ ಒಂದು CET ಅಪ್ಲಿಕೇಶನ್ ಹಾಕೇ ಇಲ್ಲ, ಬರೀ ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಸುಮ್ಮನಿದ್ದೀರಾ ಅವರು, ಮತ್ತು ಯಾರು ಇವಾಗ CET ಅಪ್ಲಿಕೇಶನ್ನ ಫಿಲಪ್ ಮಾಡಿದ್ದೀರಾ, ಅದರಲ್ಲಿ ನೀಟ್ ಕೌನ್ಸಿಲಿಂಗ್ನ ಟಿಕ್ ಕೊಟ್ಟಿದ್ದೀರಾ ಅಪ್ಲೈಡ್ ಕೋರ್ಸಸಲ್ಲಿ, ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಲಿಂಕ್ ಬಿಡ್ತಾರೆ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿದ್ರೆ ಅಲ್ಲಿ ಡಾಟಾ ಕೀಗೆ ಫೆಚ್ ಆಗುತ್ತೆ. ನೆಕ್ಸ್ಟ್ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಎಲಿಜಿಬಲ್ ಆಗ್ತೀರಾ, ಕೌನ್ಸಿಲಿಂಗ್ನ ನೀವು ಒಂದು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸರಿನಾ? ಮತ್ತು ಸಾಕಷ್ಟು ಜನಕ್ಕೆ MCC ಕೌನ್ಸಿಲಿಂಗ್ ಬಗ್ಗೆ ಕೆಲವು ಕನ್ಫ್ಯೂಷನ್ ಇದೆ, ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ MCC ಕೌನ್ಸಿಲಿಂಗ್ ಅಂದರೆ ಇದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಬರುತ್ತೆ. ಇದು ಅವ್ರು ನಡೆಸೋದು ಸ್ಟೇಟ್ ಕೌನ್ಸಿಲಿಂಗ್. ಇಲ್ಲಿ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಿದಾಗ ಕರ್ನಾಟಕದಲ್ಲಿರುವಂಥ ಕಾಲೇಜಸ್ಗೆ ಮಾತ್ರ ಒಂದು ಆಪ್ಷನ್ ಕೊಡೋಕ್ಕಾಗೋದು, ಮೆಡಿಕಲ್ ಡೆಂಟಲ್ ಕಾಲೇಜಸ್ಗೆ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಬಂದಾಗ ನೀವು ಆಲ್ ಓವರ್ ಇಂಡಿಯಾ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆಯಲ್ಲ ಎಲ್ಲದಕ್ಕೂ ಕೂಡ ನೀವೊಂದು ಆಪ್ಷನ್ನ ಕೊಡ್ಬೋದಾಗಿರುತ್ತೆ. ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಬಂದುಬಿಟ್ಟು ಜುಲೈ 6ನೇ ತಾರೀಕಲ್ಲಿ ಶೆಡ್ಯೂಲ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸದ್ಯಕ್ಕೆ ಯಾವುದೇ ಥರದ ಅಫಿಷಿಯಲ್ ಇಲ್ಲ, ಅವರು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದಾಗ ಅದು ಅಫಿಷಿಯಲ್ ನ್ಯೂಸ್ ಆಗುತ್ತೆ. ಸರಿನಾ? ಮತ್ತು ಇಲ್ಲಿ ಯಾರು MCCನೂ ಕೂಡ ಅಟೆಂಡ್ ಮಾಡಬೇಕು, ಸ್ಟೇಟ್ ಕೌನ್ಸಿಲಿಂಗ್ ನಡೆಸ್ತಾರಲ್ಲ ಎರಡೂ ಕೂಡ ಅಟೆಂಡ್ ಮಾಡಬೇಕು ಅಂತ ಇರಲ್ಲ. ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೀವೇನಾದರೂ MCC ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದೇ ಫಸ್ಟ್ ಸ್ಟಾರ್ಟ್ ಆಗೋದು MCC ಕೌನ್ಸಿಲಿಂಗು, ಅದಾದಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು MCC ಕೌನ್ಸಿಲಿಂಗ್ ಅಟೆಂಡ್ ಮಾಡಾದಮೇಲೆ ನಿಮಗೆ ಸೀಟ್ ಸಿಕ್ತು ಅಂದರೆ ಅಲ್ಲಿ ನೀವೇನಾದರೂ ಸೀಟಲ್ಲಿ ಓಕೆ ಆಯಿತು ಅಂದ್ಬಿಟ್ಟು ಅಡ್ಮಿಷನ್ ಆದರೆ ಇಲ್ಲಿ ನೀವು ಸ್ಟೇಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ನೆನಪಿರಲಿ, ಆ ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಂಡ್ರೆ ಮಾತ್ರ ನೀವು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡ್ನ ನೀವು ಅಟೆಂಡ್ ಮಾಡೋಕ್ಕಾಗೋದು. MCC ಅಟೆಂಡ್ ಮಾಡಿದ್ರೆ ಇದೊಂದು ಕ್ಲಾರಿಟಿ ಇರಲಿ. ಏನಾದರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಒಂದು ಸಪೋರ್ಟ್ ಇರುತ್ತೆ ನಿಮಗೆ.